ಸ್ನೇಹಿತರೆ ನಮಸ್ಕಾರ. ಎಲ್ಲವೂ ಅಂದ್ಕೊಂಡಂತೆ ಆಗಿದ್ರೆ ಬಿಗ್ ಬಾಸ್ ಮನೆಯ ಆಟ ಬೇರೆದೇ ರೀತಿಯಲ್ಲಿ ಇರ್ತಿತ್ತು. ಆದರೆ ಈಗ ಅನಿರೀಕ್ಷಿತ ಡೆವಲಪ್ಮೆಂಟ್ಗಳು ನಡೆದಂಥ ಕಾರಣಕ್ಕೋಸ್ಕರ ಬಿಗ್ ಬಾಸ್ನಲ್ಲಿ ಕೆಲವೊಂದಷ್ಟು ಅನಿರೀಕ್ಷಿತ ಡೆವಲಪ್ಮೆಂಟ್ಗಳು ಕೂಡ ನಡೀತಾ ಇದ್ದಾವೆ. ಅದು ಮುಂದುವರಿಯುತ್ತೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ 12 ಮಿಂಚಿನ ಓಟದಂತಹ ಬಿಗ್ ಬಾಸ್. 2 ಫೈನಲ್ ಇರಲಿದೆ ಅನ್ನುವಂಥ ಮುನ್ಸೂಚನೆ ಕೂಡ ಇತ್ತು. ಅಂದರೆ 2 ಸಲ ಫೈನಲ್ ನಡೆಯಲಿದೆ ಅನ್ನುವಂಥದ್ದು. ಆದರೆ ಈಗ ಹೊಸದೊಂದು ಟ್ವಿಸ್ಟ್ ಕೂಡ ಸಿಕ್ಕಿದೆ. ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳು ಒಬ್ಬರಲ್ಲ ಇಬ್ಬರಲ್ಲ. ಆದರೆ ಇವರು ಹೋಗ್ತಾರಾ ಹೋಗಲ್ವಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಕಾರಣ ಏನು ಅಂತ ಹೇಳಿದ್ರೆ, ಮೊನ್ನೆ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದು 2 ದಿನಗಳ ಆಟ ನಿಂತು ಹೋಯಿತು. ಈ 2 ದಿನಗಳ ಆಟ ನಡೀದೇ ಇರುವಂಥ ಕಾರಣಕ್ಕೋಸ್ಕರ ಈ ಬಾರಿ ನಾಮಿನೇಷನ್ ಆಗುತ್ತಾ ಆಗಲ್ವಾ? ಅದರಲ್ಲೂ ಕೂಡ ಈ ಬಾರಿ ನಾಮಿನೇಟ್ ಆಗಿರುವಂಥ ಘಟಾನುಘಟಿಗಳ ಹೆಸರನ್ನು ನೋಡಿದ್ರೆ ಬಹುಶಃ ನಿಮಗೆ ಅಚ್ಚರಿ ಆಗುತ್ತೆ. ಅಷ್ಟು ಜನ ನಾಮಿನೇಟ್ ಆಗಿದ್ದಾರೆ. ಇವರಲ್ಲಿ ಒಬ್ಬರು ಇಬ್ಬರು ಹೋದರೆ ಒಳ್ಳೆಯದು ಅಂತ ಹೇಳಿ ಕೆಲವರು ಅಭಿಪ್ರಾಯವನ್ನು ಕೂಡ ಪಡ್ತಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇಡೀ ಮನೆಯ ನೆಮ್ಮದಿಯನ್ನೇ ಹಾಳು ಮಾಡುವಂತಹ ಜಾನ್ವಿ ಇರ್ಬೋದು, ಅಶ್ವಿನಿ ಗೌಡ ಇರ್ಬೋದು, ಇಬ್ಬರು ಕೂಡ ನಾಮಿನೇಟ್ ಆಗಿರುವಂಥದ್ದು. ಎಲ್ಲೋ ಒಂದು ಕಡೆ ಇವರು ಹೋದರೆ ಹೋಗ್ಲಪ್ಪ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದರೆ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಈ ವಾರ ನಾಮಿನೇಟ್ ಆಗಿರೋರು ಯಾರು? ಇವರು ಹೊರಗಡೆ ಹೋಗ್ತಾರಾ ಹೋಗಲ್ವಾ? ಏನು ಟ್ವಿಸ್ಟ್ ಕಾದಿದೆ? ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಅಂತ ಹೇಳಿದ್ರೆ ಒಂದು ಅನಿರೀಕ್ಷಿತವಾದಂಥ ಶೋ. ಇಲ್ಲಿ ಬರುವಂಥ ಕೆಲವೊಂದು ಘಟನೆಗಳು ಯಾರೂ ಕೂಡ ಕಲ್ಪನೆಯನ್ನು ಕೂಡ ಮಾಡಿಕೊಳ್ಳಲಾಗದಂತಹ ಘಟನೆಗಳು. ಅದರಲ್ಲೂ ಕೂಡ ಈ ಬಿಗ್ ಬಾಸ್ ಸೀಸನ್ 12 2ನೇ ವಾರಕ್ಕೆ ಭಾರಿ ದೊಡ್ಡ ಶಾಕಿಗೆ ಒಳಗಾಗಿತ್ತು. ಬಿಗ್ ಬಾಸ್ ಶೋ ನಡೀತಿದ್ದಂಥ ಜಾಗಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ನೋಟಿಸ್ ನೀಡಿ ಬೀಗವನ್ನು ಹಾಕಿ 2 ದಿನಗಳ ಕಾಲ ಬಿಗ್ ಬಾಸ್ ಆಟವನ್ನು ನಿಲ್ಲಿಸಿ ಈಗ ವಾಪಸ್ ಬಿಗ್ ಬಾಸ್ ಮನೆಗೆ ಎಲ್ಲರೂ ಕೂಡ ಶಿಫ್ಟ್ ಆಗಿದ್ದಾರೆ. ಈಗೇನೋ ಶೂಟಿಂಗ್ ಶುರುವಾಗಿದೆ. 1 ದಿನದ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ. ಆದರೆ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸು ತಾತ್ಕಾಲಿಕವಾಗಿ 2 ದಿನಗಳ ಕಾಲ ಸ್ಥಗಿತವಾಗಿದ್ದರಿಂದ ಈ ವಾರದ ವೀಕೆಂಡ್ ಹೇಗಿರುತ್ತದೆ, ಏನೆಲ್ಲ ಪ್ರಕ್ರಿಯೆಗಳು ನಡೀತದೆ, ಎಲಿಮಿನೇಷನ್ ಇರುತ್ತಾ ಇರಲ್ವಾ, ಇದ್ರೆ ಯಾವ ರೀತಿ ಎಲಿಮಿನೇಟ್ ಆಗ್ತಾರೆ, ಎಷ್ಟು ಜನ ಎಲಿಮಿನೇಟ್ ಆಗಬಹುದು, ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳಿಗೆ ಒಂದು ಜೀವದಾನ ಸಿಕ್ಬಿಡುತ್ತಾ ಅಥವಾ ಇಲ್ಲ ಹೋಗಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಅನ್ನುವಂಥ ಕುತೂಹಲ ಸಹಜವಾಗಿ ಈಗ ಎಡೆ ಮಾಡಿ ಕೊಟ್ಟಿದೆ. ಕಳೆದ ವಾರ ಡಬಲ್ ಎಲಿಮಿನೇಷನ್ ಅಂದರೆ ಬಿಗ್ ಬಾಸ್ ಸೀಸನ್ 12ರ ಮೊದಲನೇ ವಾರವೇ 2 ಎಲಿಮಿನೇಷನ್ ನಡೆದಿತ್ತು. ಕಳೆದ ವಾರ ಬಿಗ್ ಬಾಸ್ ಮನೆಯಿಂದ ಕರಿಬಸಪ್ಪ ಹಾಗೂ RJ ಅಮಿತ್ ಹೊರಗಡೆ ಬಂದಿದ್ರು. ಅದೇ ವಾರ ಮತ್ತೊಬ್ಬ ಸ್ಪರ್ಧಿಯೂ ಕೂಡ ಒಳಗಡೆ ಬಂದಿದ್ರು. ಅವರೇ ರಕ್ಷಿತಾ. ಬಿಗ್ ಬಾಸ್ ಮನೆಗೆ ಬಂದಂಥ 24 ಗಂಟೆಯ ಒಳಗಡೆ ಹೊರಗಡೆ ಹೋಗುವಂತಾದಂಥ ರಕ್ಷಿತಾ ವಾಪಸ್ 1 ವಾರದ ಬಳಿಕ ಬಿಗ್ ಬಾಸ್ ಮನೆಗೆ ಬಂದಿದ್ರು. ಈಗ ಬಿಗ್ ಬಾಸ್ ಮನೆಗೆ ಉಂಟಾದಂತಹ ಈ ತೊಡಕುಗಳ ಮಧ್ಯೆ ಈ ವಾರ ಎಲಿಮಿನೇಷನ್ ಪ್ರಕ್ರಿಯೆ ಹೇಗಿರುತ್ತೆ ಅನ್ನುವಂತಹ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ. ಆದರೆ ಈವರೆಗೂ ಕೂಡ ಬಿಗ್ ಬಾಸ್ನಿಂದ ಈ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಸಿಕ್ಕಿಲ್ಲ. ಬಿಗ್ ಬಾಸ್ ಮನೆ ಓಪನ್ ಆಗಿದೆ. ಒಳಗಡೆ ಇನ್ನೂ ಕೂಡ ಶೂಟಿಂಗ್ ಈಗಷ್ಟೇ ಶುರುವಾಗಿ 1 ದಿನದ ಶೂಟಿಂಗ್ ಕೂಡ ಮುಗಿದಿದೆ. ಅದರಲ್ಲೂ ಕೂಡ ಈ ಗುರುವಾರದ ಸಂಚಿಕೆಯ ಅಂತ್ಯಭಾಗದಲ್ಲಿ ನಾಮಿನೇಟ್ ಆದವರ ಹೆಸರನ್ನು ಕೂಡ ಸೂಚಿಸ್ತಾರಲ್ಲ, ಈ ಊರಿಗೆ ನೀವು ವೋಟ್ ಮಾಡಿ ಅಂತೇಳ್ಬಿಟ್ಟು, ಅದು ಆ್ಯಸ್ ಇಟ್ ಈಸ್ ಈ ಗುರುವಾರದ ಸಂಚಿಕೆಯ ಅಂತ್ಯದಲ್ಲೂ ಕೂಡ ಬಂದಿದೆ. ಅಂದರೆ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳ ಹೆಸರನ್ನು ಸೂಚಿಸಿ ನೀವು ಇವರಲ್ಲಿ ಯಾರನ್ನಾದರೂ ಸೇವ್ ಮಾಡಬೇಕು ಅಂತೇಳಿ ಅನ್ಸಿದ್ರೆ ಇವ್ರಿಗೆ ವೋಟ್ ಮಾಡಿ ಅಂತೇಳ್ಬಿಟ್ಟು ಇಲ್ಲಿ ಅಂತ್ಯದಲ್ಲಿ ಒಂದು ಪ್ಲೇ ಕಾರ್ಡನ್ನು ತೋರಿಸ್ತಾರೆ. ಆ ಕಾರ್ಡನ್ನು ತೋರಿಸಿ ಇವರಿಗೆ ವೋಟ್ ಮಾಡೋದಾದರೆ ಮಾಡಿ ಅಂತೇಳಿ ಹೇಳಿದ್ದಾರೆ. ಅಂದರೆ ನಾಮಿನೇಷನ್ ಇರುತ್ತೆ ಅನ್ನುವಂತಹ ಒಂದು ಮುನ್ಸೂಚನೆಯನ್ನು ಕೊಡಲಾಗಿದೆ. ಹಾಗಾದರೆ ಈ ಬಾರಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ, ಇವರ ಕತೆ ಏನಾಗಬಹುದು ಅಂತೇಳಿ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಜಾನ್ವಿ ಈ ಬಾರಿ ನಾಮಿನೇಟ್ ಆಗಿರುವಂಥದ್ದು ಆಕೆ ಮಾಡಿದ ಕೆಲವೊಂದಷ್ಟು ಎಡವಟ್ಟುಗಳಿಂದ ಮತ್ತು ತಲೆ ಇಲ್ಲದಂತಹ ಹೇಳಿಕೆಗಳಿಂದ. ಹೌದು, ಒಂದು ಕಡೆ ಜಾನ್ವಿಗೆ ಗೊತ್ತಿರದ ರೀತಿಯಲ್ಲಿ ಹೊರಗಡೆ ಭಾರಿ ಡೆವಲಪ್ಮೆಂಟ್ ಆಕೆಯ ವೈಯಕ್ತಿಕ ವಿಚಾರಕ್ಕೆ, ಆಕೆಯ ಮದುವೆ ಸಂಬಂಧ ವಿಚಾರಕ್ಕೆ ನಡೀತಿದ್ದರೆ, ಒಳಗಡೆಯೂ ಕೂಡ ಜಾನ್ವಿ ವಿರುದ್ಧ ಕತ್ತಿ ಮಸೆಯುವಂಥ ಕೆಲಸ ಆಗ್ತದೆ. ಜೊತೆಗೆ ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸವನ್ನು ಜಾನ್ವಿ ಮಾಡ್ತಿರುವುದು, ಕೆಲವೊಂದು ಕಡೆ ಅತಿರೇಕದ ವರ್ತನೆಯನ್ನು ತೋರಿಸ್ತಿರೋದು ಬಿಗ್ ಬಾಸ್ ಮನೆಯಲ್ಲಿ ಜಾನ್ವಿ ವಿಲನ್ ಆಗುವಂತೆಯೂ ಕೂಡ ಮಾಡಿದೆ. ಪರಿಣಾಮ ಜಾನ್ವಿ ನಾಮಿನೇಟ್ ಆಗಿದ್ದಾರೆ. ಇದನ್ನು ಹೊರತುಪಡಿಸಿದರೆ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಇಬ್ಬರು ಕೂಡ ಒಂದಾಗಿ ಇಡೀ ಬಿಗ್ ಬಾಸ್ ಮನೆಯ ವಾತಾವರಣವನ್ನು ಹಾಳುಗೆಡುವುದರಲ್ಲಿ ಮೊದಲ ಪಾತ್ರವನ್ನು ವಹಿಸಿದವರು ಇವರೇ ಇಬ್ಬರು. ಅಶ್ವಿನಿ ಗೌಡ ಮೊದಲ ಪಾತ್ರವನ್ನು ವಹಿಸಿದರೆ ಜಾಹ್ನವಿಯವರು 2ನೇ ಪಾತ್ರವನ್ನು ವಹಿಸಿದ್ರು. ನಂಬರ್ 1 ಸ್ಥಾನದಲ್ಲಿ ಅಶ್ವಿನಿ ಗೌಡನೇ ಬರ್ತಾರೆ. ನಾನೇ ದೊಡ್ಡ ಲಾರ್ಡು ಲಬಕ್ ದಾಸ್ ಅನ್ನೋ ರೀತಿಯಲ್ಲಿ ಬಿಲ್ಡಪ್ಪನ್ನು ಕೊಡುವಂಥ ಈಕೆ ದರ್ಪ, ದೌಲತ್ತು, ಅಹಂಕಾರ ಮೊದಲನೇ ವಾರಕ್ಕೆ ಕಂಪೇರ್ ಮಾಡಿದ್ರೆ 2ನೇ ವಾರಕ್ಕೆ ಸ್ವಲ್ಪ ಇಳಿದಿದೆ. ಇದು ಈ ವಾರ ಉಳಿದ್ರೆ ಬಹುಶಃ ಮುಂದಿನ ವಾರಕ್ಕೆ ಇನ್ನಷ್ಟು ಇಳಿಯೋದ್ರಲ್ಲಿ ಡೌಟ್ ಇಲ್ಲ. ಇನ್ನು ಮನೆಯ ಶಕುನಿಯೂ ಕೂಡ ಈಕೆಯೇ
ಮನೆಯಲ್ಲಿ ದರ್ಪ ದೌಲತ್ತನ್ನು ಪ್ರದರ್ಶನ ಮಾಡುವಂತಹ ಮತ್ತು ನಾನೇ ರಾಜ ಮಾತೆ ಅನ್ನೋ ರೀತಿಯಲ್ಲಿ ಬಿಲ್ಡಪ್ಪನ್ನು ಕೊಡ್ಕೊಂಡು ಓಡಾಡುವಂತಹ ಬಿಲ್ಡಪ್ ಪ್ರಾಣಿಯೂ ಕೂಡ ಈಕೆಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ರೀತಿಯಲ್ಲಿ ಕುಖ್ಯಾತಿಯನ್ನು ಪಡೆದಿದ್ದಾರೆ ಈ ಅಶ್ವಿನಿ ಗೌಡ. ಹಾಗಾಗಿ ಈಕೆಯೂ ಕೂಡ ಈ ಬಾರಿ ನಾಮಿನೇಟ್ ಆಗಿದ್ದಾರೆ. ಬಿಗ್ ಬಾಸ್ ಮನೆಯ ಇತರ ಸದಸ್ಯರ ಕೆಂಗಣ್ಣಿಗೆ ಗುರಿಯಾಗಿರುವಂಥ ಅಶ್ವಿನಿ ಗೌಡ ಮತ್ತು ಜಾನ್ವಿ ಇಬ್ಬರು ಕೂಡ ನಾಮಿನೇಟ್ ಆಗಿದ್ದಾರೆ. ಇವರನ್ನು ಹೊರತುಪಡಿಸಿದರೆ ಬೇರೆ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತೇಳಿ ಕೇಳಿದ್ರೆ ರಕ್ಷಿತಾ ಹಲವಾರು ಕಾರಣಗಳಿಂದ ನಾಮಿನೇಟ್ ಆಗಿದ್ದಾರೆ. ಒಂದು, ಆಕೆಗೆ ಸರಿಯಾಗಿ ಕನ್ನಡ ಮಾತನಾಡೋದಕ್ಕೆ ಬರೋದಿಲ್ಲ. ಎರಡನೇದು, ಆಕೆ ಬಂದ ಬಳಿಕ ಬಿಗ್ ಬಾಸ್ ಮನೆಯ ವಾತಾವರಣ ಎಲ್ಲೋ ಒಂದು ಕಡೆ ಕಲುಷಿತ ಆಗ್ತಾ ಇದೆ ಅನ್ನೋದು ಕೆಲವರ ಅಭಿಪ್ರಾಯ. ಅಂದರೆ ಆಕೆಯ ಈ ಫಿಕಲ್ ಮೈಂಡೆಡ್ಡು ಬಹುಶಃ ಆಕೆಗೆ ಈ ಬಾರಿ ವಿಲನ್ ಆಗ್ಬೋದು. ಅಂದರೆ ಗಂಟೆಗೆ ಒಂದು ರೀತಿ ಇರುವಂಥದ್ದು, ಒಂದೊಂದು ವಿಚಾರದ ಬಗ್ಗೆ ಒಂದೊಂದು ಆಲೋಚನೆಗಳಿರುವಂಥದ್ದು, ಯಾವುದಕ್ಕೂ ಕೂಡ ಸ್ಟಿಕ್ ಆನ್ ಇಲ್ಲ, ಫಿಕಲ್ ಮೈಂಡೆಡ್ ಥರ ಇರ್ತಾರೆ. ಸೊ ದಟ್ ಇದು ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ದಿನಗಳ ಕಾಲ ನಡೆಯೋದಿಲ್ಲ. ಹೀಗಾಗಿ ಈಕೆಯು ಕೂಡ ನಾಮಿನೇಟ್ ಆಗಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಸ್ಟ್ರಾಂಗ್ ಸ್ಪರ್ಧೆಯಾದಂಥ ಧನುಷು ಕಳೆದ ವಾರ ಮಾಡಿದಂಥ ಎಡವಟ್ಟಿನ ಕಾರಣಕ್ಕೋಸ್ಕರ ಈ ವಾರ ನಾಮಿನೇಟ್ ಆಗಿದ್ದರೆ, ಧನುಷು ಸ್ಟ್ರಾಂಗ್ ಸ್ಪರ್ಧಿ ನಾಮಿನೇಟ್ ಏನಾಗಿದ್ರೂ ಕೂಡ ಎಲಿಮಿನೇಷನ್ ಆಗೋದಿಲ್ಲ ಅನ್ನೋದರಲ್ಲಿ ಏನು ಡೌಟ್ ಇಲ್ಲ. ಇದನ್ನು ಹೊರತುಪಡಿಸಿದ್ರೆ ಸ್ಪಂದನ ಮತ್ತು ಮಾಳು ಇದಾರೋ ಇಲ್ವೋ ಅನ್ನೋದೇ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಸೈಡ್ ಲೈನ್ ಆಗಿಬಿಟ್ಟಿದ್ದಾರೆ ಸ್ಪಂದನ ಮತ್ತು ಮಾಳು. ಬಹುಶಃ ಜಂಟಿಯಲ್ಲಿ ಏನಾದರೂ ಹೊರಗಡೆ ಹೋದರೆ ಈ ಸ್ಪಂದನ ಮತ್ತು ಮಾಳುನೇ ಈ ವಾರ ಹೊರಗಡೆ ಹೋಗಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಯಾಕಂತ ಹೇಳಿದ್ರೆ ಮಾಳು ಇನ್ನೂ ಕೂಡ ಓಪನ್ ಅಪ್ ಆಗಿಲ್ಲ, ಸ್ಪಂದನೆಗೆ ಮಾಳು ಓಪನ್ ಅಪ್ ಆಗದೆ ಅವಕಾಶಗಳು ಸಿಗೋದಿಲ್ಲ. ಹಾಗಾಗಿ ಈ ಜೋಡಿ ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಹಿಂದೆ ಬಿದ್ದಿದೆ ಅಂತಲೇ ಹೇಳ್ಬೋದು. ಅದನ್ನು ಹೊರತುಪಡಿಸಿದರೆ ಅಭಿಷೇಕ್ ಅಶ್ವಿನಿ ಈ ಜೋಡಿ ಸ್ವಲ್ಪ ಆ್ಯಕ್ಟಿವ್ ಆಗಿರುವಂಥ ಜೋಡಿ ಮತ್ತು ಆಗಾಗ ಸುದ್ದಿಯಲ್ಲಿರುವಂಥ ಜೋಡಿ, ಜೊತೆಗೆ ಆಗಾಗ ತಾವೇ ಕಿರಿಕನ್ನು ಮಾಡಿಕೊಳ್ಳುವಂಥ ಜೋಡಿಯೂ ಕೂಡ ಹೌದು. ಜೊತೆಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮೂಗು ತೂರಿಸುವಂತಹ ಮತ್ತು ಸುದ್ದಿಯಲ್ಲಿರುವಂಥ ಜೋಡಿಯೂ ಕೂಡ ಹೌದು. ಹಾಗಾಗಿ ಈ ಜೋಡಿಗೆ ಎಲ್ಲೋ ಒಂದು ಕಡೆ ಅವಕಾಶಗಳು ಮುಂದೆ ಒರಿಬಹುದು. ಇನ್ನು ನಾಮಿನೇಟ್ ಆಗಿದ್ರೂ ಕೂಡ ಎಲಿಮಿನೇಷನ್ ಹಂತಕ್ಕೇನು ಹೋಗದೆ ಇರಬಹುದು ಅನ್ನುವಂತಹ ವಿಚಾರ ಬರ್ತಿದೆ. ಬಟ್ ಹೇಳೋಕ್ಕಾಗಲ್ಲ, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತೇಳಿ ಹೇಳ್ತಾರಲ್ಲ, ಹಾಗೆ ಏನು ಬೇಕಾದರೂ ಆಗಬಹುದು ಬಿಗ್ ಬಾಸ್ ಮನೆಯಲ್ಲಿ. ಇನ್ನು ಇದನ್ನು ಹೊರತುಪಡಿಸಿದ್ರೆ ರಾಶಿಕಾ ಮತ್ತು ಮಂಜು ಭಾಷಿಣಿ ಇಬ್ಬರು ಕೂಡ ಸೀರಿಯಲ್ ಇಂಡಸ್ಟ್ರಿ ಅವರೇ, ಇಬ್ಬರು ಕೂಡ ಒಂದಷ್ಟು ಫ್ಯಾನ್ಸನ್ನು ಹೊಂದಿರೋರೆ. ಅದರಲ್ಲೂ ಕೂಡ ಮಂಜು ಭಾಷಿಣಿ ಮೊದಲ ವಾರದಲ್ಲಿ ಇದ್ದಂಥ ಇಮೇಜ್ಗೂ ಈ ವಾರದಲ್ಲಿ ಇರೋವಂಥ ಇಮೇಜ್ಗೂ ಸ್ವಲ್ಪ ವ್ಯತ್ಯಾಸ ಇದೆ. ಆದರೂ ಕೂಡ ಮಂಜು ಭಾಷಿಣಿಯ ಕೆಲವೊಂದಷ್ಟು ವ್ಯಕ್ತಿತ್ವಕ್ಕೆ ಕೆಲವರು ಫಿದಾ ಆಗಿದ್ದರೆ, ಇನ್ನು ರಾಶಿಕಾ ಅಂಥದ್ದೇನು ತನ್ನ ಟ್ಯಾಲೆಂಟನ್ನು ತೋರಿಸ್ಕೊಳ್ಳುವಂತಹ ಒಂದು ಎದೆಗಾರಿಕೆಯನ್ನು ಇನ್ನೂ ಪ್ರದರ್ಶನ ಮಾಡಿಲ್ಲ, ಮುಂದೆ ಬಂದಿಲ್ಲ ಇನ್ನೂ ಕೂಡ ಆಕೆ. ಬಟ್ ಆಕೆಯ ಬಳಿ ಇರುವಂಥ ಟ್ಯಾಲೆಂಟ್ಗಳು ಹೊರಗಡೆ ಬಂದರೆ ಬಹುಶಃ ಆಕೆಗೆ ಒಂದು ಅವಕಾಶ ಸಿಗಬಹುದು. ಬಟ್ ಅವರು ಮೈ ಮರೆತರೆ ಆಟದಲ್ಲಿ ಆ ಅವಕಾಶಗಳು ಕಿತ್ಕೊಂಡು ಹೋಗಬಹುದು ಅನ್ನೋದು ಕೂಡ ಸತ್ಯ. ಹೀಗಾಗಿ ಈ ವಾರ ಈಗ ಅಂತಿಮವಾಗಿರುವಂಥ ಕ್ವಶನ್, ಇಷ್ಟು ಜನ ನಾಮಿನೇಟ್ ಆಗಿದ್ದಾರಲ್ಲ, ಇಷ್ಟು ಜನರಲ್ಲಿ ಯಾರು ಎಲಿಮಿನೇಟ್ ಆಗಿ ಹೊರಗಡೆ ಬರ್ತಾರೆ ಅಂತೇಳಿ, ಈ ವೀಕೆಂಡ್ ಶೋ ಯಾವ ರೀತಿ ಇರ್ತಾರೆ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಈಗ ಈ ವಾರ ನಾಮಿನೇಟ್ ಆಗಿರುವಂತಹ ಎಲ್ಲ ಸ್ಪರ್ಧಿಗಳು ಕೂಡ ಒಂಟಿಯಲ್ಲಿರುವಂಥ ಜಾಹ್ನವಿ, ರಕ್ಷಿತಾ ಶೆಟ್ಟಿ, ಧನುಷು, ಅಶ್ವಿನಿ ಗೌಡ ನಾಮಿನೇಟ್ ಆಗಿದ್ದರೆ, ಜಂಟಿಯಲ್ಲಿ ಸ್ಪಂದನ, ಸೋಮಣ್ಣ, ಮಾಳು, ಅಭಿಷೇಕ್, ಅಶ್ವಿನಿ, ರಾಶಿಕಾ, ಮಂಜು ಭಾಷಿಣಿ ಇವರಿಷ್ಟು ಜನ ನಾಮಿನೇಟ್ ಆಗಿರೋದ್ರಿಂದ ಇವರಲ್ಲಿ ಈ ಜಂಟಿಯಲ್ಲಿ ಹೊರಗಡೆ ಬಂದರೆ ಇಬ್ಬರು, ಒಂಟಿಯಲ್ಲಿ ಹೊರಗಡೆ ಬಂದರೆ ಒಬ್ಬರು. ಹಾಗಾಗಿ ಹೇಳೋಕ್ಕಾಗಲ್ಲ. ಬಟ್ ಎಲಿಮಿನೇಷನ್ ಅಂತೂ 100% ಇದೆ ಅನ್ನೋದು ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ಎಲಿಮಿನೇಷನ್ ಇಲ್ಲ ಅಂತಾಗಿದ್ದರೆ ಈ ವೋಟಿಂಗ್ ಲೈನ್ ಕ್ಲೋಸ್ ಆಗ್ತಿತ್ತು. ಬಟ್ ಈಗ ವೋಟಿಂಗ್ ಲೈನ್ ಓಪನ್ ಇರೋದ್ರಿಂದ 100% ಬಹುಶಃ ಈ ವಾರ ಎಲಿಮಿನೇಷನ್ ಆಗೇ ಆಗ್ತದೆ. ಯಾರಾದರೂ ಒಬ್ಬರು ಇಬ್ಬರು ಈ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಮುಂದಿನ ವಾರ ಭಾರಿ ಕ್ಲಿಷ್ಟಕರವಾದಂತಹ ವಾರ. ಹೇಳಿದ್ರಲ್ಲ, 3ನೇ ವಾರಕ್ಕೆ ಒಂದು ಫೈನಲ್ ಇರುತ್ತೆ ಅಂತೇಳಿ. ಹಾಗಾಗಿ ಮುಂದಿನ ವಾರ ಅಷ್ಟೇ ಈಸಿ ಇಲ್ಲ. ಆ ಮುಂದಿನ ವಾರವನ್ನು ಈಸಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ನಡಿಲೇಬೇಕಾಗುತ್ತೆ. ಹಾಗಾದರೆ ನಿಮ್ಮ ಪ್ರಕಾರ ಇವರಿಷ್ಟು ಜನರಲ್ಲಿ ಯಾರು ಹೋದರೆ ಬೆಟರ್? ಈಗ ನಾನು ಹೇಳ್ದಲ್ಲ ಹೆಸರು, ಇನ್ನೊಂದ್ಸಲ ಬೇಕಾದರೂ ಹೆಸರು ಹೇಳ್ಬಿಡ್ತೀನಿ. ಇವರು ಇಷ್ಟು ಜನರಲ್ಲಿ ಯಾರು ಹೋದರೆ ಬೆಟರ್ ಅಂತ ಹೇಳ್ಬಿಟ್ಟು ಹೇಳಿ. ಜಾಹ್ನವಿ, ರಕ್ಷಿತಾ ಶೆಟ್ಟಿ, ಧನುಷು, ಅಶ್ವಿನಿ ಗೌಡ, ಜಂಟಿಗಳ ಪೈಕಿ ಸ್ಪಂದನ, ಸೋಮಣ್ಣ, ಮಾಳು, ಅಭಿಷೇಕು, ಅಶ್ವಿನಿ, ರಾಶಿಕಾ, ಮಂಜು ಭಾಷಿಣಿ ಇವರಿಷ್ಟು ಜನರಲ್ಲಿ ಯಾರು ಹೊರಗಡೆ ಹೋದರೆ ಬೆಟರ್ ಅಂತೇಳಿ ಅನಿಸುತ್ತೆ. ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಬಗ್ಗೆ, ಈ ನಾಮಿನೇಷನ್ ಮತ್ತು ಎಲಿಮಿನೇಷನ್ನ ಸ್ಟೋರಿ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.